ಎಲ್ರಿಗೂ ನಮಸ್ಕಾರ. ಸೊ ನಾವು ಮ್ಯಾಪ್ ಮ್ಯಾಪರ್ ಪ್ರೋಗ್ರಾಮ್‌ನ ಬರೆಯೋದನ್ನ ಅಥವಾ ಮ್ಯಾಪರ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಸೊ ಒಂದ್ಸಲ ಮ್ಯಾಪರ್ ಅಲ್ಲಿ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಜನರೇಟ್ ಆದ್ಮೇಲೆ ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಸಾರ್ಟಿಂಗ್, ಮರ್ಜಿಂಗ್ ಅಂಡ್ ಶಫ್ಲಿಂಗ್. ಸೊ ಹಾಗಂದ್ರೆ ಏನು? ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮ್ಯಾಪರ್ ಪ್ರೋಗ್ರಾಮ್ ಸೊ 3 ಡೇಟಾ ನೋಡಲ್ಲಿ ರನ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ 3 ಸಪರೇಟ್ ಬ್ಲಾಕ್ಸ್ ಡಿಫರೆಂಟ್ ಡೇಟಾ ನೋಡಲ್ಲಿ ರನ್ ಆಗ್ತಿದೆ. 1, 3 ಮತ್ತೆ 6 ಅಲ್ಲಿ. ಸೊ ನಿಮ್ಮ ರೆಡ್ಯೂಸರ್ ಇದರಲ್ಲಿ ಯಾವ್ದಾದ್ರು ಒನ್ ನೋಡಲ್ ರೆಡ್ಯೂಸರ್ ರನ್ ಆಗ್ಬೋದು ಇಫ್ ಟಾಸ್ಕ್ ಟ್ರ್ಯಾಕರ್ ಫ್ರೀ ಇದ್ರೆ, ಅಥವಾ ಜಾಬ್ ಟ್ರ್ಯಾಕರು ಬೇರೆ ಯಾವುದೋ ಒಂದು ಡೇಟಾ ನೋಡ್ ಪಿಕ್ ಮಾಡಿ ಅಲ್ಲಿ ನಿಮ್ಮ ರೆಡ್ಯೂಸರ್ನ ರನ್ ಮಾಡ್ಬೋದು. ಸೊ ನಾವಿಲ್ಲಿ ಏನ್ ಮಾಡೋದ, ಮೋಸ್ಟ್ ಕಾಮನ್ ಸಿನಾರಿಯೋ ಇದ್ರಲ್ಲಿ ಯಾವ್ದಾದ್ರು ಒನ್ ಡೇಟಾ ನೋಡಲ್ ರೆಡ್ಯೂಸರ್ ರನ್ ಆಗ್ತಿದೆ ಅಂತ ತಗೊಳ್ಳೋದು. ಸೊ ಫಾರ್ ಎಕ್ಸಾಂಪಲ್ ಡೇಟಾ ನೋಡ್ 3. ಸೊ ಅವಾಗ ಈ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಜನರೇಟ್ ಆಗಿರೋದು ಈ 1 ಮತ್ತೆ 6 ಇಂದ 3ಗೆ ಕಾಪಿ ಆಗಬೇಕು. ಸೊ ನಾವು ಇದಕ್ಕೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ ನಾವು ಡೇಟಾ ಎಕ್ಸ್ಚೇಂಜ್ ಮಾಡೋದಕ್ಕೆ ನಾವು ಶಫ್ಲಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಶಫ್ಲಿಂಗ್ ಸ್ಟೇಜ್ ಆಗುತ್ತೆ. ಸೊ ಏನಾಗುತ್ತೆ, ನಿಮ್ಮ ಡೇಟಾ ಇಲ್ಲಿ ನಾನು ದಿಸ್ ಮತ್ತೆ ಮ್ಯಾಪ್ ಪ್ರೊಡ್ಯೂಸ್ ಎರಡು ಕೀವರ್ಡ್ ಮಾತ್ರ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ನಿಮ್ಮ ಡೇಟಾ ನೋಡ್ 3ಗೆ ಕಾಪಿ ಆಗ್ತಾ ಬರುತ್ತೆ ಎಲ್ಲ ಬರಿಂದ. ಒಂದ್ಸಲ ಶಫಲ್ ಆಗಿ ಕಾಪಿ ಆದ್ಮೇಲೆ ಇಲ್ಲಿ ಏನಾಗುತ್ತೆ, ರೆಡ್ಯೂಸರ್ ಕೂಡ ಕೀ ವ್ಯಾಲ್ಯೂ ಪೇರ್ ಅಲ್ಲೇ ಹಾಗೆ ವರ್ಕ್ ಆಗುತ್ತೆ. ಸೊ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಮ್ಯಾಪರ್ ರನ್ಸ್ ಫಾರ್ ಈಚ್ ಲೈನ್. ಈ ಬ್ಲಾಕ್ ಇಂದ ಬರೋ ಪ್ರತಿಯೊಂದು ಲೈನಿಗೂ ಮ್ಯಾಪರ್ ರನ್ ಆಗುತ್ತೆ. ಆದ್ರೆ ರೆಡ್ಯೂಸರ್ ರನ್ಸ್ ಒನ್ ಟೈಮ್ ಪರ್ ಕೀ, ಅಂದ್ರೆ ಒಂದು ಕೀಗೆ ಒಂದೇ ಸಲ ಮಾತ್ರ ರೆಡ್ಯೂಸರ್ ರನ್ ಆಗುತ್ತೆ. ಸೊ ಅದರ ಅರ್ಥ ಏನು, ಇಲ್ಲಿ ನೀವು ದಿಸ್ ಅನ್ನೋದು ಕೀ, ದಿಸ್ ಅನ್ನೋದು ಕೀ, ಇದು ಕೀ, ಇದು ಕೀ, ಇಲ್ಲಿ ಡೂಪ್ಲಿಕೇಟ್ ಇದೆ ಮತ್ತೆ ಇದು ಎಕ್ಸ್ಪೆಕ್ಟೆಡ್ ಸಿನಾರಿಯೋ. ಸೊ ಒಂದಕ್ಕಿಂತ ಜಾಸ್ತಿ ಒನ್ ವರ್ಡ್ ಇದೆಯಾ ಅಂತ ಚೆಕ್ ಮಾಡ್ತಿರೋದೇ ನಮ್ಮ ರಿಕ್ವೈರ್ಮೆಂಟ್. ಸೊ ಒಂದು ವರ್ಡ್ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಕೀ ನಿಮಗೆ ರಿಪೀಟ್ ಆಗ್ತಿದೆ, ಡೂಪ್ಲಿಕೇಟ್ ಆಗ್ತಿದೆ. ಸೊ ನಿಮ್ಮ ರೆಡ್ಯೂಸರ್ ಡೂಪ್ಲಿಕೇಟ್ ಕೀನ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ರೆಡ್ಯೂಸರ್ ರನ್ ಆಗೋದು ಒಂದು ಕೀಗೆ ಒನ್ ಟೈಮ್. ಸೊ ನೀವು ಬರೆಯೋ ರೆಡ್ಯೂಸರ್ ಪ್ರೋಗ್ರಾಮ್ ಒಂದು ಕೀಗೆ ಒಂದ್ಸಲ ರನ್ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡಬೇಕು, ಈ ಡೂಪ್ಲಿಕೇಟ್ಸ್ನ ರಿಮೂವ್ ಮಾಡಬೇಕು. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಈ ಮರ್ಜಿಂಗ್, ಇದನ್ನ ನಾವು ಮರ್ಜಿಂಗ್ ಮತ್ತು ಸಾರ್ಟಿಂಗ್ ಅಂತ ಕರಿತೀವಿ. ಈ ಮರ್ಜಿಂಗ್ ಸ್ಟೆಪ್ ಏನ್ ಮಾಡುತ್ತೆ ಅಂದ್ರೆ, ಒಂದ್ಸಲ ಡೇಟಾ ಶಫಲ್ ಆದ್ಮೇಲೆ ಒಂದು ಡೇಟಾ ನೋಡಲ್ಲಿ ಇದು ಈ ಡೂಪ್ಲಿಕೇಟ್ಸ್ ನ ರಿಮೂವ್ ಮಾಡುತ್ತೆ. ಹೇಗೆ ರಿಮೂವ್ ಮಾಡುತ್ತೆ, ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡುತ್ತೆ. ಕೀ ಕಮ ಲೀಸ್ಟ್ ಆಫ್ ವ್ಯಾಲ್ಯೂಸ್. ಏನ್ ಮಾಡುತ್ತೆ, ದಿಸ್ ಅನ್ನೋ ಕೀನ ತಗೊಂಡು ಈ ವ್ಯಾಲ್ಯೂಸ್ ನ ಅದು ಅರೇ ಆಗಿ ಕನ್ವರ್ಟ್ ಮಾಡುತ್ತೆ, ಅಂದ್ರೆ ಲೀಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. So ಇಲ್ಲೇನು, ಇಲ್ಲಿ ನನ್ನ ವ್ಯಾಲ್ಯೂ ಏನು 1. ಸೊ 1, 1, 1. ನಾಲ್ಕು ದಿಸ್ ಇದ್ರೆ ಅದು ಕೀನ ಡೂಪ್ಲಿಕೇಟ್ ನ ರಿಮೂವ್ ಮಾಡಿ ಈ ತರ ನಿಮ್ಗೆ ಲೀಸ್ಟ್ ಆಗಿ ಕನ್ವರ್ಟ್ ಮತ್ತೆ ಸಾರ್ಟಿಂಗ್ ಅಪ್ಲೈ ಮಾಡುತ್ತೆ. ಯಾಕೆ ಸಾರ್ಟಿಂಗ್ ಅಪ್ಲೈ ಮಾಡುತ್ತೆ, ಇದು ಮರ್ಜ್ ಮಾಡಬೇಕು ಅಂದ್ರೆ ಎಲ್ಲ ದಿಸ್ ಕೀವರ್ಡ್ ಒನ್ ಪ್ಲೇಸ್ ಅಲ್ಲಿ ಬರಬೇಕು. ಸೊ ಅದಕ್ಕೆ ಫಸ್ಟ್ ಸಾರ್ಟ್ ಆಗುತ್ತೆ, ಮರ್ಜ್ ಆಗುತ್ತೆ. So ಈ ತರ ಮರ್ಜ್ ಆದ್ಮೇಲೆ ಇನ್ಪುಟ್, ಸೊ ಇದಕ್ಕೆ ಇನ್ಪುಟ್ ಕೀ ಮತ್ತೆ ಬಟ್ ಇದರ ಔಟ್ಪುಟ್ ಕೀ ಕಾಮ ಲೀಸ್ಟ್ ಆಫ್ ವ್ಯಾಲ್ಯೂಸ್. ನಿಮ್ಮ ರೆಡ್ಯೂಸರಿಗೆ ಇನ್ಪುಟ್ ಕೀ ಕಾಮ ಲೀಸ್ಟ್ ಆಫ್. ಸೊ ನೀವು ನಿಮ್ಮ ಪ್ರೋಗ್ರಾಮ್ನ ಬರಿಬೇಕಾದ್ರೆ ನೀವು ಈ ಡೇಟಾ ಟೈಪ್ಸ್ನ ತಲೆಯಲ್ಲಿ ಇಟ್ಕೊಂಡು ನೀವು ರೆಡ್ಯೂಸರ್ ಪ್ರೋಗ್ರಾಮ್ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ರೆಡ್ಯೂಸರ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಈ ಕೀ ಕಮ ಲೀಸ್ಟ್ ಆಫ್ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡ್ತೀವಿ. ಸೊ ನಮ್ಮ ಲಾಜಿಕ್ ಏನಿದೆ ಅದನ್ನ ನಾವು ಬರೀತೀವಿ. ಸೊ ಇಲ್ಲಿ ನಮ್ಮ ಏನ್ ಲಾಜಿಕ್ ಇದೆ, ನಮ್ದು ವರ್ಡ್ ಕೌಂಟೇ ನಮ್ಮ ಲಾಜಿಕ್. ಸೊ ಇಲ್ಲಿ ನಾವ್ ಏನ್ ಮಾಡ್ಬೋದು, ಕೀನ ರಿಟೇನ್ ಮಾಡ್ಕೊಂಡು ಈ ವ್ಯಾಲ್ಯೂಸ್ನೆಲ್ಲ ಸಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 4 ದಿಸ್ ಕಮ 4, ಅದೇ ತರ ಮ್ಯಾಪ್ ರೆಡ್ಯೂಸ್ ಕಮ. ಸೊ ಇದು ನನ್ನ ಫೈನಲ್ ಔಟ್ಪುಟ್. ಸೊ ಇದೇ ನನ್ನ ಫೈನಲ್ HDFS ಔಟ್ಪುಟ್. ಸೊ ಇದು ಒಂದು HDFS ಫೈಲಿಗೆ ಈ ಡೇಟಾ ರೈಟ್ ಆಗುತ್ತೆ. ಸೊ ಈ ತರ ರೆಡ್ಯೂಸ್ ಆಪರೇಷನ್ಸ್ ಮತ್ತೆ ಸಾರ್ಟ್, ಮರ್ಜಿಂಗ್ ಮತ್ತೆ ಶಫ್ಲಿಂಗ್ ಆಪರೇಷನ್ ವರ್ಕ್ ಆಗುತ್ತೆ. ಸೊ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ರೆಡ್ಯೂಸರ್ ಪ್ರೋಗ್ರಾಮ್ನ ಹೇಗೆ ಬರೆಯೋದು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.